ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನ್ಯೂ ಇಯರ್ ಇವತ್ತು ಮಾಡ್ತಾ ಇದ್ದೀವಿ ಅಂದ್ಕೋಬೇಡಿ. ನಾವು ನ್ಯೂ ಇಯರ್ ಮಾಡಿ ಅಂದರೆ ಹೊಸ ವರ್ಷದ ದಿವಸ ಎಲ್ಲರೂ ಮಾಡಿದ್ದಾಗಲೇ ನಾವು ಕೂಡ ನ್ಯೂ ಇಯರ್ ಮಾಡಿದ್ದು. ಆದರೆ 12 ಗಂಟೆ ಕುಯ್ಯೋ ಕೇಕು ನಾವು 8 ಗಂಟೆಗೆ ಕುಯ್ದುಬಿಟ್ಟು ಹಳೆ ವರ್ಷದಲ್ಲೇ ನಾವು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿಬಿಟ್ಟು. ಯಾಕಂದರೆ ಅವತ್ತು ಲಸು ತುಂಬ ಅಳ್ತಾ ಇದ್ದ, ಕೇಕ್ ಕಟ್ ಮಾಡಲೇಬೇಕು ಅಂತ ಅಳ್ತಾ ಇದ್ದ. ಹಾಗಾಗಿ ಇನ್ನೇನು ಮಕ್ಕಳು ಖುಷಿ ಮುಂದೆ ಅದೇನು ಅದು ಕೇಕ್ ಕಟ್ ಮಾಡಲಿಲ್ಲ ಅಂದರೂ ನ್ಯೂ ಇಯರ್ ಬರುತ್ತೆ, ಕಟ್ ಮಾಡಿದ್ರು ನ್ಯೂ ಇಯರ್ ಬರುತ್ತೆ ಅಂದ್ಬಿಟ್ಟು ನಾವು 8 ಗಂಟೆಗೆ ಕಟ್ ಮಾಡಿಬಿಟ್ಟು. ಹಾಗೆ ಬೆಳಗ್ಗೆ ತಿಂಡಿಗೆ ಪೂರಿ ಮತ್ತು ಹಸಿ ಬಟಾಣಿ ಕಾಳ್ದು ಪಲ್ಯ ಮಾಡಿದ್ದೆ. ಹಾಗಾಗಿ ರಸೋನಿ ಅವ್ರಿಗೆಲ್ಲ ತಿನ್ನಿಸಿ ಅವ್ಳಿಗೂ ಕೂಡ ರೆಡಿ ಮಾಡಿಸಿ ಇವಾಗ ನಾನು ಕೂಡ ಪೂರಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಚೆನ್ನಾಗಿ ಬಂದಿತ್ತು ಪಲ್ಯ ಅಂತೂ, ಹಸಿ ಬಟಾಣಿ ಪಲ್ಯ. ಅಂದರೆ ಯಾವ ಥರ ಮಾಡಿದೆ ಅಂತ ರೆಸಿಪಿನ ಶೇರ್ ಮಾಡಬೇಕಾಗಿತ್ತು. ಅಂದರೆ ಬೆಳಗ್ಗೆ ಸ್ವಲ್ಪ ಲೇಟ್ ಆಗ್ತಾ ಇರೋದ್ರಿಂದ ನಾನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವ ಥರ ಹಸಿ ಬಟಾಣಿ ಕಾಳು ತಂದಾಗ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ಹಳೆಯ ವರ್ಷದಲ್ಲಿ ಅಂದರೆ 2025ರ ಲಾಸ್ಟ್ ಬೆಳೆ ಅಂದರೆ ರಾಗಿ ಬೆಳೆ, ಅದನ್ನು ಇವತ್ತೆಲ್ಲ ನೀಟ್ ಮಾಡ್ತಾ ಇದ್ದೀವಿ. ಅಂದರೆ ರಾಗಿಲಿ ಸಣ್ಣ ಸಣ್ಣದಾಗಿ ಒಂಥರ ಇದು ಕಡ್ಡಿಗಳು ಆಗಿರ್ಬೋದು ಆ ಥರ ಇರುತ್ತಲ್ಲ, ಹಾಗಾಗಿ ಇವತ್ತು ಗಾಳಿ ಚೆನ್ನಾಗಿತ್ತು ಅಂತ ಇವತ್ತು ಇದು ಮಾಡ್ತಾ ಇದ್ದೀವಿ. ರಾಗಿನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಅಂದರೆ ಇದು ನಾವು ಮಿಷಿನಲ್ಲಿ ಕುಯ್ಸಿದಂಥ ರಾಗಿ ಅಲ್ಲ, ಅದನ್ನು ಅಂದರೆ ಎಲ್ಲರೂ ಕೂಡ ರಾಗಿನ ಕುಯ್ದು ನೆಕ್ಸ್ಟು ಮಿಷಿನಿಗೆ ಕೊಟ್ಟಿರೋದು. ಡೈರೆಕ್ಟಾಗಿ ಮಿಷಿನಿಗೆ ಕೊಟ್ಟಿರೋವಂಥ ರಾಗಿ ಅಲ್ಲ ಇದು. ಡೈರೆಕ್ಟಾಗಿ ಮಿಷಿನಿಗೆ ಕೊಟ್ಟರೆ ಅಷ್ಟೊಂದು ಹುಲ್ಲು ಕಡ್ಡಿ ವೇಸ್ಟೇಜ್ಗಳು ಜಾಸ್ತಿ ಬರಲ್ಲ. ಅಂದರೆ ಇದು ಆಳುಗಳೆಲ್ಲ ಕೊಯ್ದು ಆಮೇಲೆ ಮಿಷಿನಿಗೆ ಕೊಟ್ಟಿರುವಂಥ ರಾಗಿ, ಹಾಗಾಗಿ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗಿಲ್ಲ. ನೋಡ್ಬೋದು ಎಷ್ಟು ಡಸ್ಟ್ ಇದೆ ಅಂದರೆ, ರಾಗಿ ಮೇಲ್ಗಡೆ ಸ್ವಲ್ಪ ಸಿಪ್ಪೆ ಥರ ಇರೋದಲ್ಲ, ಅದನ್ನು ಇವತ್ತು ಜರಡಿ ಇಟ್ಬಿಟ್ಟು ನೀಟಾಗಿ ಅದನ್ನೆಲ್ಲ ಇವಾಗ ಸ್ವಲ್ಪ ಗಾಳಿ ಚೆನ್ನಾಗಿ ಬಿತ್ತಿರ್ತಲ್ಲ, ಹಾಗಾಗಿ ಅದನ್ನು ಗಾಳೀಲಿ ಸ್ವಲ್ಪ ಅಂದರೆ ಹಾರಾಡಿಸಿ ಅಂದರೆ ಅದು ಧೂಳೆಲ್ಲ ಹೋಗಲಿ ಅಂತ ಇದು ಮಾಡ್ತಾಯಿದ್ವು. ಹಾಗೆ ಇದು ಮಾಡ್ಕೊಂಡಾದ್ಮೇಲೆ ಅದನ್ನು ನಮ್ಮ ಮಾವ ಚೀಲಕ್ಕೆಲ್ಲ ತುಂಬಿಕೊಂಡು ಇನ್ನೇನು ಡೈರೆಕ್ಟಾಗಿ ಒಳಗಡೆ ಇಟ್ಬಿಡೋದು. ತುಂಬ ದಿವಸದಿಂದ ಅದು ಹೊರಗಡೆನೇ ಇತ್ತು ರಾಗಿ, ಅದು ಕ್ಲೀನ್ ಮಾಡಿರಲಿಲ್ಲ ಅಂತ. ಹಾಗೆ ಇನ್ನೂ ಕ್ಲೀನ್ ಮಾಡೋದು ಒಂದು ಹುಳ್ಳಿಕಾಳು ಒಂದಿದೆ ಅಷ್ಟೇ. 2025 ಬೆಳೆಯಲ್ಲಿ ಇವಾಗ 2026ಕ್ಕೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡೇ ನಾವು ಅದನ್ನು ಕ್ಲೀನ್ ಮಾಡಿಕೊಂಡು, ಅಂದರೆ ಹಾಗೆ ಇಟ್ಬಿಟ್ರೆ ರಾಗಿ ಎಲ್ಲ ಸ್ವಲ್ಪ ಕಪ್ಪುಗಾಗ್ಬಿಡುತ್ತೆ ಒಳಗಡೆ. ಹಾಗಾಗಿ ನಾವು ಈ ಥರ ನೀಟಾಗಿ ಕ್ಲೀನ್ ಮಾಡಿ ಇಡ್ತೀವಿ. ಅಂದರೆ ಮಿಲ್ಗೆ ಹಾಕಿಸ್ಬೇಕಾದ್ರೂ ಕೂಡ ತೊಳೆದು ಒಣಗಿಸೇ ಹಾಕ್ಸೋದು. ಆದರೂ ಕೂಡ ನಾವು ತುಂಬ ವರ್ಷಗಳು ಇಟ್ಕೊತೀವಲ್ಲ, ಇನ್ನೇನು ಮಾರೋಕ್ಕಾಗಲ್ಲ ಅಷ್ಟೊಂದು. ಅಂದರೆ ನೆಕ್ಸ್ಟ್ ಇಯರ್ ನೋಡ್ತೀವಿ, ಜಾಸ್ತಿ ಆದರೆ ಮಾರ್ಕೊಳ್ಳೋದು ಆ ಥರ ಮಾಡ್ತೀವಲ್ಲ, ಹಾಗಾಗಿ ಒಂದು ವರ್ಷ ತನಕ ಇದ್ದೇ ಇರುತ್ತೆ ರಾಗಿ. ಹಾಗಾಗಿ ಅದರಲ್ಲಿ ಸ್ವಲ್ಪ ಬ್ಲಾಕ್ ಆಗಿಬಿಟ್ರೆ ಅದು ಕಡಿಮೆ ರೇಟ್ ತೊಗೊತಾರೆ. ಅಂದರೆ ಅದು ಮುದ್ದೆ ಕೂಡ ಮಾಡಬೇಕಾದ್ರೆ ಸ್ವಲ್ಪ ಬ್ಲಾಕಿಗೆ ಬರುತ್ತೆ, ರೆಡ್ಡಿಗೆ ಮುದ್ದೆ ಬರಲ್ಲ. ಹಾಗಾಗಿ ಅದನ್ನೆಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಾವು ರಾಗಿನ ಜಾಸ್ತಿ ಸ್ಟೋರ್ ಮಾಡ್ತೀವಿ. ಯಾಕಂದರೆ ನಮ್ಮ ಕಡೆ ಸ್ವಲ್ಪ ರಾಗಿನೇ ಅಂದರೆ ರಾಗಿ ಬೆಳೆನೇ ಜಾಸ್ತಿ ಬೆಳೆಯೋದು, ಮತ್ತು ರಾಗಿ ಮುದ್ದೆನೇ ಜಾಸ್ತಿ ಊಟ ಮಾಡೋದು. ಹಾಗಾಗಿ ನಮಗೆ ಎಷ್ಟಿದ್ರೂ ರಾಗಿ ಸಾಲಲ್ಲ. ಅಂದರೆ ನಾವು ತಿಂಗಳಿಗೆ ಒಂದು 30 kg 20 kg ಮಿಲ್ಗೆ ಹಾಕಿಸ್ತೀವಿ. ಅದು ನಮಗೊಂದು ತಿಂಗಳು 1.5 ತಿಂಗಳು ಆ ಥರ ಬರುತ್ತೆ. ಅಂದರೆ ಡೈಲಿ ಒನ್ ಟೈಮ್ ಆದರೂ ನಾವು ಮುದ್ದೆ ಮಾಡ್ತೀವಲ್ಲ, ಹಾಗಾಗಿ ನಮ್ಮ ಕಡೆ ಜಾಸ್ತಿ ರಾಗಿನ ಸ್ಟೋರ್ ಮಾಡ್ತೀವಿ. ಹಾಗೆ ರಾಗಿ ಬೆಳೆದು ಕೂಡ ನಮ್ಮ ಕಡೆ ಜಾಸ್ತಿನೇ. ಹಾಗಾಗಿ ಇವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀವಿ. ಕೆಲವೊಬ್ಬರಿಗೆ ರಾಗಿ ಅಂತೂ ಸ್ವಲ್ಪ ಜಾಸ್ತಿನೇ ಆಗಿದೆ, ಇನ್ನು ಕೆಲವೊಬ್ಬರಿಗೆ ಆಗಿಲ್ಲ. ಅಂದರೆ ಈ ವರ್ಷ ಅಂತೂ ಎಲ್ಲರಿಗೂ ಕೂಡ ರಾಗಿ ಆಗಿದೆ ಆಲ್ಮೋಸ್ಟು. ಹಿಂದಿನ ವರ್ಷ ಕಂಪೇರ್ ಮಾಡಿದರೆ ಬರೀ 2 ಚೀಲ 3 ಚೀಲ ಅಷ್ಟೇ ಆಗಿದ್ದು ಹಿಂದಿನ ವರ್ಷ ರಾಗಿ. ಆದರೆ ಇವಾಗ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ರಾಗಿ ಬೆಳೆ ಆಗಿದೆ. ಹಾಗೆ ಹುರುಳಿಕಾಳು ಆಗಿರ್ಬೋದು, ಅಂದರೆ ಹಾಕಿದಂಥ ಎಲ್ಲ ಬೆಳೆ ಕೂಡ ಇವಾಗ ಕೈ ಹಿಡ್ದಿದೆ. ಅಂದರೆ ಸ್ವಲ್ಪ ನೀರು ಹೋದ ವರ್ಷ ನೀರಿರಲಿಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಕಮ್ಮಿನೇ ಬೆಳೆನೇ. ಆದರೆ ಈ ವರ್ಷ ಪರವಾಗಿಲ್ಲ, ಚೆನ್ನಾಗಿ ಬೆಳೆ ಆಗಿದೆ ಎಲ್ಲ ರೈತರಿಗೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಈ ಥರ ಗಾಳಿ ತಂದು, ಅಂದರೆ ಜಾಸ್ತಿ ಮಿಷಿನಿಗೆ ಕೊಡ್ತಾ ಇರೋದೇ ಜಾಸ್ತಿ. ಅಂದರೆ ಇವಾಗ ಆಳುಗಳೆಲ್ಲ 300 ರೂಪಾಯಿಂದ 400 ರೂಪಾಯಿ ಆ ಥರ. ಅಂದರೆ ಗುತ್ತಿಗೆ ಕೊಟ್ಬಿಟ್ರೆ ಒಂದೇ ದಿವಸ ಕುಯ್ದಾಕ್ತಾರೆ. ಗುತ್ತಿಗೆ ಕೊಡಲಿಲ್ಲ ಅಂದರೆ ಒಬ್ಬೊಬ್ಬರಿಗೆ 400 ರೂಪಾಯಿ 300 ರೂಪಾಯಿ ಆ ಥರ ಕೂಲಿಗಳಿರುತ್ತೆ. ಹಾಗಾಗಿ ಆ ಕೂಲಿ ಅಲ್ಲೇ ಹೋಗಲಿ ಅಂದರೆ ಅದು ಗುತ್ತಿಗೆ ತೊಗೊಂಡು ಮಾಡಿಸಿದ್ರು ಕೂಡ ಒಂದು ವಾರ ಕೆಲಸ ಆಗುತ್ತೆ. ಅದನ್ನು ಮಿಷಿನ್ಗೆ ಹಾಕಿ ಅದು ಸ್ವಲ್ಪ ಒಣಗಿಸಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಕೆಲಸಗಳಿರುತ್ತೆ. ಹಾಗೆ ಅಮೌಂಟು ಕೂಡ ಅಷ್ಟೇ ಖರ್ಚಾಗುತ್ತೆ ಅಂತ ಇವಾಗ ರೈತರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ಡೈರೆಕ್ಟಾಗಿ ಮಿಷಿನ್ಗೆ ಕೊಡ್ತಾ ಇದ್ದಾರೆ. ಒಂದು ಗಂಟೆಗೆ 1200 1600 ಆ ಥರ ಇದೆ ರೇಟು. ಹಾಗಾಗಿ ಒಂದೇ ದಿವಸದಲ್ಲಿ ಕೆಲಸ ಮುಗಿಯುತ್ತಲ್ಲ ಅಂತ ಎಲ್ಲರೂ ಕೂಡ ಮಿಷಿನ್ಗೆ ಜಾಸ್ತಿ ಕೆಲಸ. ಇವಾಗ ಮಾಮೂಲಿ ರೈತರಿಗೂ ಕೂಡ ಅಷ್ಟೊಂದು ಕೆಲಸ ಇಲ್ಲ ಮಿಷಿನ್ಗಳು ಬಂದು. ಹಾಗಾಗಿ ಅದು ಸ್ವಲ್ಪ ಆರಾಮೇ.
ಅವಾಗಿದ್ದಂಥ ಖುಷಿ ಇವಾಗಿಲ್ಲ. ಯಾಕಂದರೆ ಅವಾಗೆಲ್ಲ ಕಣ ಬಳ್ದು ಕಣದಲ್ಲೆಲ್ಲ ಹಸುವುದು ಕಣ ಎಲ್ಲ ನೀಟಾಗಿ ಎಷ್ಟು ನೀಟಾಗಿ ರಾಗಿ ಎಲ್ಲ ಆದಮೇಲೆ ರಾಶಿ ಪೂಜೆ ಅದೆಲ್ಲ ಎಷ್ಟು ಚಂದ ಮಾಡ್ತಿದ್ರು, ಚೆನ್ನಾಗಿ ಮಾಡ್ತಾಯಿದ್ರು. ಆದರೆ ಇವಾಗ ಪೂರ್ತಿ ಚೇಂಜ್ ಆಗಿಬಿಟ್ಟಿದೆ. ಮಿಷಿನಲ್ಲಿ ಕುಯ್ಸ್ತಾರೆ, ಡೈರೆಕ್ಟಾಗಿ ತಂದು ಮನೆ ಒಳಗಡೆ ಇಟ್ಕೊತಾರೆ. ಆ ಕು ಆ ರಾಗಿನ ಆವಾಗಿನ ಕಾಲದಲ್ಲಿ ಪೂಜೆ ಮಾಡೋ ಥರ ರಾಶಿ ಪೂಜೆನೂ ಕೂಡ ಮಾಡಲ್ಲ. ಆ ಥರ ಆಗಿಬಿಟ್ಟಿದೆ, ಫುಲ್ ಚೇಂಜ್ ಆಗಿಬಿಟ್ಟಿದೆ. ಹಳ್ಳಿ ಕಡೆ ಕೂಡ ಎಲ್ಲ ಮಿಷಿನ್ ಬಂದು ಎಲ್ಲ ಒಂಥರ ಸಂತೋಷ, ಖುಷಿ ಅನ್ನೋದು ಯಾವುದಿಲ್ಲ. ಅವಾಗೆಲ್ಲ ಕಣ್ಣದಲ್ಲಿ ನಾನು ಚಿಕ್ಕವಳಿದ್ದಾಗ ಅಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಂದ ನಾನು ಬೆಂಗಳೂರಲ್ಲೇ ಇದ್ದಾಗ ಒಂದೊಂದು ಸತಿ ನಾನು ರಜೆ ಟೈಮಲ್ಲಿ ಈ ಥರ ಬರಬೇಕಾದ್ರೆ ರಾಶಿ ಪೂಜೆ ಅಂತ ಮಾಡೋರು. ಪೂಜೆಗೆ ಅವಲಕ್ಕಿ ಈ ಥರ ಏನಾದ್ರು ತಿಂಡಿಗಳು ಮಾಡಿರೋರಲ್ಲ, ಹಾಗಾಗಿ ಪ್ರಸಾದ ಇಸ್ಕೊಳ್ಳೋಕ್ಕೆ ಅಂತಲೇ ಎಷ್ಟು ನೀಟಾಗಿ ಕೂತ್ಕೊತಿದ್ವು ಅಂದರೆ ಅವಾಗ್ಲಿನ ಖುಷಿನೇ ಬೇರೆ, ಇವಾಗಿಂದು ಇದೇ ಬೇರೆ. ಅಂದರೆ ಅವಾಗೆಲ್ಲ ಪ್ರಸಾದ ಅಂದರೆ ಬೆಲ್ಲಕ್ಕಿ ಅಂತ ಮಾಡ್ತಾಯಿದ್ರು. ಅಕ್ಕಿನ ನೆನೆಸ್ಬಿಟ್ಟು ಅದಕ್ಕೆ ಬೆಲ್ಲ ಒಡೆದಾಕಿ ಕಾಯಿ ತುರಿನ ಹಾಕಿ ಹಾಗೆ ಏಲಕ್ಕಿನೆಲ್ಲ ಹಾಕಿ ಪ್ರಸಾದ ಥರ ಮಾಡೋದು ರಾಶಿ ಪೂಜೆಗೆ. ಅವಲಕ್ಕಿ ಎಲ್ಲ ನೆಂದಾಕು ಅವಾಗ ಪ್ರಸಾದ ಒಂಥರ ಚೆನ್ನಾಗಿರ್ತಿತ್ತು. ಇವಾಗ ಆ ಪ್ರಸಾದ ಯಾರು ಮಾಡೋದು ಇಲ್ಲ, ಎಲ್ಲ ಮರ್ತೋಗಿದ್ದಾರೆ. ಆ ಥರ ಒಂಥರ ಚೆನ್ನಾಗಿರ್ತಿತ್ತು ಅದು ರಾಶಿ ಪೂಜೆ ಎಲ್ಲ ಮಾಡೋಕ್ಕೆ. ಎಲ್ಲ ಮಕ್ಕಳೆಲ್ಲ ಸೇರ್ಕೊಳ್ಳೋದು ಕಣದ ಹತ್ರ ಎಲ್ಲ ಒಟ್ಟಿಗೆ ಸೇರಿಕೊಂಡು ಪೂಜೆ ಮಾಡೋದು, ಅದೊಂಥರ ಖುಷಿ ನಮಗೆಲ್ಲ. ಅದೇ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಖುಷಿ ಆಗೋದು. ಅಂದರೆ ನಾನು ಸಿಟಿಲೇ ಬೆಳೆದಿದ್ರು ಕೂಡ ಹಳ್ಳಿ ಲೈಫ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ರಜೆಗೆ ಬಂತು ಅಂದರೆ ಸಾಕು ಅಜ್ಜಿ ಹತ್ರ ಬಂದುಬಿಡ್ತಿದ್ದೆ. ಆವಾಗ ನಾನು ಜಾಸ್ತಿ ಮನೆಯಲ್ಲೇ ಇರ್ತಿರ್ಲಿಲ್ಲ. ಈ ಥರ ಕಣ ಹತ್ರ ಹೋಗೋದು, ತೋಟದ ಹತ್ರ ಹೊಲದಲ್ಲಿ ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಆ ಥರ ಹೋಗ್ತಿದ್ದೆ. ಅಂದರೆ ನಮ್ಮ ಮನೆಗಿಂತ ಜಾಸ್ತಿ ನನ್ನ ಫ್ರೆಂಡ್ ಮನೆಯಲ್ಲೇ ಜಾಸ್ತಿ ಇರ್ತಾಯಿದ್ವು. ಅದು ಒಬ್ಬಳು ಮನೆಯಲ್ಲೇ ಅಷ್ಟು ಜಾಸ್ತಿ ನಾನು ಇರ್ತಾಯಿದ್ದು. ಅಂದರೆ ನನ್ನ ಚೈಲ್ಡ್‌ಹುಡ್ ಫ್ರೆಂಡು ನಾನು ಆಲ್ರೆಡಿ ತೋರಿಸಿದ್ದೀನಿ ಹಿಂದಿನ ಲಾಗಲ್ಲೆಲ್ಲ. ಅವ್ರದ್ದು ಹತ್ರ ಜಾಸ್ತಿ ಅವರೆಲ್ಲ ಈ ಥರ ಹೊಲಕ್ಕೆ ಹೋಗೋದು. ಈ ದೀಪಾವಳಿ ಟೈಮ್ ಬಂತು ಅಂದರೆ ಇನ್ನು ಮುಗೀತು. ದೀಪಾವಳಿಲಿ ನಮ್ಮ ಇದರಲ್ಲಿ ಹಬ್ಬಕ್ಕೆ ಅಂತ ಹೂವು ಎಲ್ಲ ಕುಯ್ಕೊಂಬಂದು ಮನೆ ಮುಂದೆ ಎಲ್ಲ ಹಾಕ್ತೀವಿ ಅಂತ ಹೇಳಿದ್ದೆ ಹಿಂದಿನ ಲಾಗಲ್ಲೆಲ್ಲ. ಅಂದರೆ ಸುಗ್ಗಿ ಅಂದರೆ ಆ ಥರ ಇತ್ತು. ನೋಡಿ ಇವಾಗ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಹಾಗೆ ಅಲ್ಲಿಂದ ಬಂದು ಇವಾಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಅಂದರೆ ಕೊತ್ತಂಬರಿ ಇಲ್ಲ ಇದು ಪುದೀನ ಸೊಪ್ಪು, ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ, ಹಾಗೆ ಮಸಾಲೆ, 2 ಟೊಮೊಟೊ ಹಣ್ಣು, ಹಾಗೆ ಖಾರದ ಪುಡಿ, ಹಾಗೆ ಧನಿಯಾ ಪುಡಿ ಇಷ್ಟು ತೊಗೊಂಡು ಇವಾಗ ರುಬ್ಕೋಬೇಕು. ಹಾಗೆ ಇವತ್ತು ನಾನು ಅವರೆಕಾಯಿ ಇತ್ತಲ್ಲ, ಹಾಗಾಗಿ ಅವರೆಕಾಯಿ ಒಂಥರ ಚೆನ್ನಾಗಿರುತ್ತೆ. ಅವರೆಕಾಯಿ ಸೀಸನ್ ಬಂತು ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಿಕನ್ ಎಲ್ಲ ನೀಟಾಗಿ ತೊಳೆದು ಹಾಗೆ ಒಂದು ಕುಕ್ಕರ್ಗೆ ಅವರೆಕಾಯಿ ಮತ್ತು ಚಿಕನ್ನ ಹಾಕಿ ಒಂದು 3ರಿಂದ 4 ವಿಷಲ್ ಹೊಡಿಸಿ ಸೈಡಿಗೆ ಎತ್ಕೋಬೇಕು. ಇವಾಗ ನಾನಿಲ್ಲಿ ನೋಡಿ ತೊಳೆದಿಟ್ಕೊಂಡಿರೋಂಥ ಚಿಕನ್ಗೆ ಸ್ವಲ್ಪ ಅವರೆಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಹಾಗೆ ಚಿಕನ್ ಮಸಾಲ ಇದ್ದರೆ ಹಾಕ್ಬೋದು, ಇಲ್ಲ ಆಪ್ಷನ್ ಅಷ್ಟೇ. ಚಿಕನ್ ಮಸಾಲಾನ ಹಾಕಿ ಇವಾಗ ಒಂದು 3ರಿಂದ 4 ವಿಷಲ್ ಬರಿಸ್ಬೇಕು. ಹಾಗಾಗಿ 1 ಗ್ಲಾಸಷ್ಟು ಸಾಕು ನೀರು. ಅಂದರೆ ಚಿಕನಲ್ಲಿ ಆಲ್ರೆಡಿ ನೀರು ಬಿಟ್ಕೊಳ್ಳುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಇಷ್ಟು ನೀರು ಹಾಕಿ ಇವಾಗ ಕುಕ್ಕರ್ ಮುಚ್ಚಿ ಒಂದು 3 ವಿಷಲ್ ಹೊಡ್ಸೋಣ. ಹಾಗೆ ಇನ್ನೊಂದು ಕಡೆ ಇವತ್ತು ಅವರೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅದೇ ರುಬ್ಕೊಂಡಿರೋ ಖಾರನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಸ್ವಲ್ಪ ಜಾಸ್ತಿನೇ ತಗೊಂಡು ಸಾಂಬಾರು ಮಾಡ್ಕೊಳ್ಳೋಣ ಅಂದರೆ ಅವರೆಕಾಯಿ ಸಾಂಬಾರು ಮಾಡೋಕ್ಕೆ. ನೋಡಿ ಇಷ್ಟು ಎಲ್ಲ ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ನಾನು ಹಿಂದಿನ ಲಾಗಲ್ಲಿ ನಮ್ಮ ತೋಟಕ್ಕೆ ಹೋದಾಗ ತೋರಿಸಿದ್ದೆ. ಅಂದರೆ ಇಷ್ಟೇ ಚಿಕ್ಕ ಬಾಳೆಗೊನೆ ಇದೆ, ಅದನ್ನು ಇವತ್ತು ನಮ್ಮ ಮಾವ ಕಿತ್ಕೊಂಬಂದಿದ್ರು. ಸ್ವಲ್ಪ ಮಾಗಿದೆ, ಹಣ್ಣು ಮಾಡಿಸ್ಬೇಕು ಅಂತ. ಹಾಗಾಗಿ ಒಂದು ಉದ್ಗಡ್ಡಿನ ಹಚ್ಚಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಹಣ್ಣಾಗಲಿ ಅಂತ. ಅದನ್ನು ಈ ಥರ ಇಟ್ಬಿಟ್ರೆ ಬೇಗನೆ ಹಣ್ಣಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತು ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಉದ್ಗಡ್ಡಿನ ಹಚ್ಚಿ ಒಂದು ಪಾತ್ರೆಗೆ ಇಟ್ಟಿದ್ದೀನಿ. ಹಾಗೆ ಮಾವ ಇವತ್ತು ಅಂದರೆ ಬೆಲ್ತೆ ಹಣ್ಣು ಮತ್ತು ನಮ್ಮದ್ರಲ್ಲಿ ಇರೋವಂಥ ಇದು ಮರಗೆಣಸು ಅಂತೇವಲ್ಲ ಅದನ್ನೆಲ್ಲ ತಂದಿಟ್ಟಿದ್ರು ಮಾವ. ಹಾಗಾಗಿ ಅದು ನೆಕ್ಸ್ಟ್ ಡೇ ಮಾಡೋಣ ಅಂದರೆ ಬೇಯಿಸೋಣ ಮರಗೆಣಸು. ಇದನ್ನು ಸುಟ್ಕೊಂಡು ತಿಂದರೂ ಆಗುತ್ತೆ, ಹಾಗೆ ಬೇಯಿಸ್ಕೊಂಡು ತಿಂದ್ರೂ ಆಗುತ್ತೆ. ಅಂದರೆ ಈ ಮೊಣಕಾಲು ನೋವು ಅದಕ್ಕೆಲ್ಲ ಒಂದು ಬೆಸ್ಟು ಇದಂತೆ. ಇದು ತುಂಬಾ ಬೇಗ ಇದಾಗುತ್ತಂತೆ, ಅಂದರೆ ಜಾಸ್ತಿ ಪೇಯ್ನ್ ಆಗೋಲ್ಲ ಆ ಥರ ಅಂತೆ. ಮರಗೆಣಸುನ ಅದನ್ನು ಕಡ್ಡಿ ಚಿಪ್ಸ್ ಅಂತಲೂ ಮಾಡ್ತಾರೆ ಮರಗೆಣಸಲ್ಲಿ. ನಾವು ತಿಂದಿದ್ದೀನಿ, ಆದರೆ ಸುಟ್ಕೊಂಡು ತಿಂದಿಲ್ಲ, ಬೇಯಿಸ್ಕೊಂಡು ತಿಂದಿದ್ದೀವಿ. ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಬೆಲ್ಲದ ಹಣ್ಣು ಒಂದು 10 ಇತ್ತು, ಹಾಗಾಗಿ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿದೆ. ನೆಕ್ಸ್ಟ್ ಅದನ್ನು ಜ್ಯೂಸ್ ಮಾಡೋಣ. ಹಾಗೆ ಇವಾಗ ಒಂದು 3 ವಿಷಲ್ ಹೊಡೆದಿದ್ದು ಚಿಕನ್ ಮತ್ತು ಅವರೆಕಾಯಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿಕೊಂಡು ಈರುಳ್ಳಿ ಹಸಿದ ಮೇಲೆ ಹೋಗೋ ತನಕ ಅದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಫಸ್ಟು ತೋರಿಸೋದ್ನಲ್ಲ ಅಷ್ಟು ಖಾರ ಅದನ್ನು ಒಂದು 2 ಸೌಟಷ್ಟು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಇವಾಗ ಹಾಕಿ ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಂದರೆ ಅದು ಹಸಿದ ಮೇಲೆ ಹೋಗೋ ತನಕ ಖಾರ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪನೇ ನೀರು ಸೇರಿಸ್ಕೊತಾ ಇದ್ದೀನಿ, ಸ್ವಲ್ಪ ಗಟ್ಟಿನೇ ಇರಲಿ ಅಂತ.
ಹಾಗಾಗಿ ನೋಡಿ ಇಷ್ಟು ನೀರನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಒಂದು 2-3 ಕುದಿ ಬರಬೇಕು. ಹಾಗಾಗಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ನಾವು ಚಿಕನ್ಗೂ ಕೂಡ ಉಪ್ಪು ಹಾಕಿದ್ವು, ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ಇಲ್ಲಿ ಸ್ವಲ್ಪನೇ ಉಪ್ಪು, ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಅದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಖಾರ ಚೆನ್ನಾಗಿ ಕುದಿ ಬಂದಷ್ಟು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆ ಇನ್ನೊಂದು ಕಡೆ 3 ವಿಷಲಿಂದ 4 ವಿಷಲ್ ಹೊಡ್ಸ್ಕೊಂಡಿದ್ವಲ್ಲ ಚಿಕನು, ಅದು ಕೂಡ ರೆಡಿಯಾಗಿದೆ. ಇವಾಗ ಕುದಿ ಬರ್ತಾ ಇರೋ ಒಂದು ಪ್ಯಾನ್ಗೆ, ಅಂದರೆ ಖಾರಕ್ಕೆ ಇವಾಗ ಬೇಯಿಸ್ಕೊಂಡಿರೋ ಅಂಥ ಚಿಕನ್ ಮತ್ತು ಅವರೆಕಾಯಿನ ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಸ್ವಲ್ಪ ನೀರು ಹಾಕಿದ್ರೂ ಕೂಡ ಅಂದರೆ ಚಿಕನಲ್ಲಿ ಜಾಸ್ತಿ ನೀರು ಬಿಟ್ಕೊಂಡು ನೋಡಿ, ಜಾಸ್ತಿ ಸ್ವಲ್ಪ ನೀರಾಗಿದೆ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು, ಅವಾಗ ಗಟ್ಟಿಯಾಗುತ್ತೆ ಸಾಂಬಾರು ಕೂಡ. ಅಂದರೆ ಗೊಜ್ಜು ಕೂಡ ಅನ್ಬೋದು, ಅವರೆಕಾಯಿ ಗೊಜ್ಜು, ಅವರೆಕಾಯಿ ಚಿಕನ್ ಗೊಜ್ಜು ಕೂಡ ಅನ್ಬೋದು. ಅಂದರೆ ನಾವೇನು ಅನ್ಕೊತೀವೋ ಅದೇ, ಆದರೆ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಕುದಿ ಬರಬೇಕು. ನಾನಿಲ್ಲಿ ಸಾಂಬಾರು ಮಾಡೋಕ್ಕೆ, ಅವರೆಕಾಯಿ ಸಾಂಬಾರು ಮತ್ತು ಈ ಥರ ಚಿಕನ್ ಇದು ಮಾಡೋಕ್ಕೆ ಒಂದೇ ಕಡೆ ಖಾರನ ರುಬ್ಕೊಂಡಿದ್ದೆ. ಹಾಗಾಗಿ ಇದರಲ್ಲಿ ಒಂದು 2 ಸೌಟ್ ತೊಗೊಂಡೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ತೊಗೊಂಡೆ. ಅಂದರೆ ಇದರಲ್ಲಿ 2 ಸೌಟ್ ಇದ್ರೂ ಕೂಡ ಆಗುತ್ತೆ ಅಂದ್ಬಿಟ್ಟು 2 ಸೌಟಷ್ಟು ತೊಗೊಂಡು ಇವಾಗ ಅವರೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಇವಾಗ ಅದೇ ಕುಕ್ಕರ್ನ ಸ್ವಲ್ಪ ತೊಳೆದ್ಬಿಟ್ಟು, ಹಾಗೆ ಇವಾಗ ಸ್ವಲ್ಪ ಎಣ್ಣೆ, ಹಾಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಇವಾಗ ಕಲಿಸ್ಕೊಂಡಿರೋ ಅಂಥ ಅವರೆಕಾಯಿನೆಲ್ಲ ಮತ್ತು ಖಾರನೆಲ್ಲ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಇದರಲ್ಲಿ ಒಂದು 2 ವಿಷಲ್ ಹೊಡ್ಸಿದ್ರೆ ಹಾಗೆ ಅವರೆಕಾಯಿ ಸಾಂಬಾರು ಕೂಡ ರೆಡಿ ಆಗುತ್ತೆ ನೋಡಿ. ಅವರೆಕಾಯಿ ಸೀಸನ್ ಬಂತು ಅಂದರೆ ಅವರೆಕಾಯಿ, ಹಿಚ್ಕಿದ ಅವರೆಕಾಯಿ ಬರೀ ಇದೇನೆ. ಸೀಸನ್ ಬಂತು ಅಂದರೆ ತಿಂದು ಬಿಟ್ಟಾಕ್ಬಿಡ್ಬೇಕು. ಇನ್ನೇನು ಮತ್ತೆ ಸೀಸನಲ್ಲಿ ಸಿಗೋದು 1 ವರ್ಷಕ್ಕೊಂದು ಸತಿ. ಹಾಗಾಗಿ ಜಾಸ್ತಿ ಇವಾಗ ಹಸಿ ಕಾಳಿನ ಸಾಂಬಾರುಗಳೇ ಜಾಸ್ತಿ ಇರುತ್ತೆ, ಹಳ್ಳಿ ಸೈಡ್ ಆಗಿರ್ಬೋದು, ಸಿಟಿ ಸೈಡಲ್ಲಿ. ಹಾಗೆ ನೋಡಿ ಇವಾಗ ಚೆನ್ನಾಗಿ ಇವಾಗ ಕುದಿ ಬರ್ತಾ ಇದೆ ಚಿಕನ್ ಮತ್ತು ಇದು ಅವರೆಕಾಯಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ಸ್ವಲ್ಪ ನೀರಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಹಾಗೆ ಅದು ಮೊಟ್ಟೆ ಮತ್ತು ಲಿವರು ಅದೆಲ್ಲ ಇರುತ್ತಲ್ಲ, ಅದನ್ನು ಇವಾಗ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಚೆನ್ನಾಗಿ ಬೆಂದಾದಮೇಲೆ ಒಂದು ಅರ್ಧ ಹೋಳಷ್ಟು ತೆಗೆದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನಾನು ಹಿಂದಿನ ಲಾಗಲ್ಲೆಲ್ಲ ಮಾಡಿ ತೋರಿಸಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಥರ ಮಾಡಿ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇವಾಗ ನೋಡಿ ಅವರೆಕಾಯಿ ಚಿಕನ್ ಫ್ರೈ ತುಂಬ ಚೆನ್ನಾಗಿ ಇವಾಗ ರೆಡಿಯಾಗಿದೆ. ಹಾಗೆ ಇನ್ನೊಂದು ಕಡೆ ಮುದ್ದೆ ಮತ್ತು ಅವರೆಕಾಯಿ ಸಾಂಬಾರು ಕೂಡ ರೆಡಿಯಾಗಿದೆ. ಅದು ನೆಕ್ಸ್ಟ್ ಡೇ ಬೆಳಗ್ಗೆ ಸ್ವಲ್ಪ ಹುಳಿಯಾರಿಗೆ ಬಂದಿದ್ವು. ಅಂದರೆ ಲಸುಗೆ ಇವತ್ತು ಹೇರ್ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು, ಹಾಗೆ ನಮ್ಮ ಮನೆಯವರು ಕೂಡ ಮಾಡಿಸ್ಕೋಬೇಕು ಅಂತ ಹೇಳ್ತಾಯಿದ್ರು. ಹಾಗಾಗಿ ಲಸು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಲ್ಲ ಅಂದ್ಬಿಟ್ಟು ನಾನು ಬಂದಿದ್ದೆ. ಹಾಗೆ ಸೋನಿ ಇವತ್ತು ಕ್ಲಾಸ್ ಇತ್ತು ಅಂತ ಅವಳನ್ನೂ ಕೂಡ ಕರ್ಕೊಂಡು ಅವಳನ್ನೂ ಕೂಡ ಸ್ವಲ್ಪ ಕಟ್ಟಿಂಗ್ ಮಾಡಿಸ್ಬೇಕಾಗಿತ್ತು. ಆದರೆ ಅವಳು ನಾನು ಇವಾಗಲೇ ಮಾಡಿಸಲ್ಲ, ನನಗೆ ಸ್ವಲ್ಪ ಲಾಂಗ್ ಹೇರ್ ಬೇಕು ಅಂತ ಹೇಳ್ತಾಯಿದ್ಲು. ಹಾಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಅವಳೇ ಇಷ್ಟ ಇಲ್ಲ ಅಂದರೆ ಅವಳಿಗೆ ಈ ಥರ ಬಾಬ್ ಕಟ್ಟಿಂಗ್ ಇಷ್ಟ ಆಗಲ್ಲ. ಹಾಗಾಗಿ ನಂಗೆ ಲಾಂಗ್ ಹೇರ್ ಬೇಕು, ಸುಮ್ಮನೆ ನೀವು ಕಟ್ ಮಾಡಿಸ್ಬೇಡ್ರಿ ಅಂತ ಹೇಳ್ತಾ ಇದ್ಲಲ್ಲ. ಹಾಗಾಗಿ ಸೋನಿಗೇನು ಮಾಡ್ಸೋಕೆ ಹೋಗಲಿಲ್ಲ. ಲಸು ಮತ್ತು ನಮ್ಮ ಮನೆಯವರೇ ಇಬ್ಬರೇ ಮಾಡಿಸಿದ್ರು. ಈ ಥರ ಕಟ್ಟಿಂಗ್ ಮಾಡಬೇಕಾದ್ರೆ ಅಂತೂ ಲಸು ಅಂತೂ ಫುಲ್ ಸೈಲೆಂಟಾಗಿ ಕೂತ್ಕೊಂಡಿದ್ದ, ಎಲ್ಲಿ ಅಳ್ತಾನೋ. ಅಂದರೆ ಹಿಂದೆ ಒಂದು ಸತಿ ಕೂಡ ಮಾಡಿಸಿದ್ವು, ಆದರೆ ಅವಾಗ ಸೈಲೆಂಟಾಗಿ ಕೂತ್ಕೊಂಡಿದ್ದ. ಆದರೆ ಈ ಸತಿನೂ ಕೂಡ ಸುಮ್ಮನೆ ಸೈಲೆಂಟಾಗಿ ಯಾವ ಕಟ್ಟಿಂಗ್ ಬೇಕು ಅಂದರೆ ಹೆಬ್ಬುಲಿ ಕಟ್ಟಿಂಗ್ ಬೇಕು ಅಂತ ಹೇಳ್ತಾ ಇದ್ದ. ಅದು ಕಟ್ಟಿಂಗ್ ಮಾಡಿಸ್ಕೊಂಡು ಸುಮ್ಮನೆ ಇರಲ್ಲ, ಎಲ್ಲರಿಗೂ ಹೇಳ್ತಾನೆ. ಅಂದರೆ ಕಟ್ಟಿಂಗ್ ಮಾಡ್ಸೋಕ್ಕಿಂತ ಮುಂಚೆನೇ ಎಲ್ಲರಿಗೂ ಕೂಡ ನಾನು ಹೆಬ್ಬುಲಿ ಕಟ್ಟಿಂಗ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಇವಾಗ ಮಾಡಿಸಿದ್ಮೇಲೆ ಸುಮ್ಮನೆ ಇರ್ತಾನೆ, ಹಾಗಾಗಿ ಎಲ್ಲರಿಗೂ ಹೇಳ್ತಾನೆ. ಇವಾಗ ಕಟ್ಟಿಂಗ್ ಮಾಡಬೇಕಾದ್ರೆ ನಮ್ಮ ಮನೆಯವರು ಹಿಂದೆಯಿಂದ ಇವನ್ನ ಇಟ್ಕೊಂಡಿದ್ರು. ನೋಡಿ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ. ಇವಾಗಿನ ಮಕ್ಕಳಿಗೆ, ಅಂದರೆ ನಮ್ಮ ಮನೆಯವರು ಮಿಷಿನ್ ಎಲ್ಲ ಇಡಿಸ್ಬೇಕಾದ್ರೆ ಇವನು ಏನಂದಿದ್ದಾರೆ, ನೀನು ಮಾತ್ರ ಮಿಷಿನ್ ಇಡಿಸ್ಕೊಂಡಿದ್ಯಾ, ನನಗೆ ಮಾತ್ರ ಮಿಷಿನ್ ಇಡಿಸಿಲ್ಲ, ನೀನು ಮಾತ್ರ ನೋಡು ಹೆಂಗೆ ಹಾಕ್ಕೊಂಡಿದ್ಯಾ, ನನಗೆಲ್ಲ ಮಿಷಿನ್ ಹಿಡ್ದಿಲ್ಲ ಅಂತ ಬಂದು ಹೇಳ್ತಾ ಇದ್ದ. ಅದು ದೊಡ್ಡ, ಅಂದರೆ ಸ್ವಲ್ಪ ಲಾಂಗ್ ಹೇರ್ ಇರೋರಿಗೆ ಅದು ಹಾಕೋದು ಕೊಡು, ಹಿಂಗೆ ಹಾಕಲ್ಲ, ಇನ್ನು ಚಿಕ್ಕ ಕೂದಲಲ್ಲ ಅಂತ ಅಂದೆ. ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ನಾವು ನಗಾಡ್ಕೊಂಡು ಈ ಕಡೆ ಸಂತೆ ಕಡೆ ಬಂದ್ವು. ಅಂದರೆ ಇವತ್ತೇನು ಸಂತೆ ಇಲ್ಲ, ಮಾಮೂಲಿ ಅಂಗಡಿಗಳೆಲ್ಲ ಸ್ವಲ್ಪ ಇತ್ತಲ್ಲ, ಹಾಗಾಗಿ ಅಂದರೆ ಮನೆಗೆ ಸ್ವಲ್ಪ ಸೋನಿಗೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತು. ಸ್ಲಿಪ್ಪರ್ ತೊಗೊಂಡು ಹಾಗೆ ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ನಾವು ಇಬ್ಬರೇ ಹೋಗಿದ್ವಲ್ಲ, ಹಾಗಾಗಿ ಬರೀ ಅದು ನೋಡೋಷ್ಟರಲ್ಲಿ ಇದಾದವು. ಹಾಗೆ ಅಲ್ಲಿಂದ ಸ್ವಲ್ಪ ತರಕಾರಿನೆಲ್ಲ ತೊಗೊಂಡೆ. ಅರ್ಧ ಕೆಜಿ 20 ರೂಪಾಯಿ ಅಂದರು, ಹಾಗಾಗಿ ಒಂದು 80 ರೂಪಾಯಿ ತರಕಾರಿ ತೊಗೊಂಡು ಆ ಕಡೆಯಿಂದ ಬಂದವು. ಇವಾಗ ಅವರೆಕಾಯಿ ಸೀಸನ್ ಇರೋದ್ರಿಂದ ಮತ್ತೆ ತರಕಾರಿ ಎಲ್ಲ ಜಾಸ್ತಿ ಏನಕ್ಕೆ, ಅವಾಗವಾಗ ಅವರೆಕಾಯಿ ಸಾಂಬಾರು ಆ ಥರ ಚಿಕನ್ ಇದ್ರಲ್ಲಿ ಮಾಡ್ತಾಯಿರ್ತೀವಿ ಅಂದ್ಬಿಟ್ಟು ಜಾಸ್ತಿ ಏನು ತೊಗೊಳ್ಲಿಲ್ಲ. ಅರ್ಧ ಕೆ ಜಿ ಒಂದು 4 ಥರದ ತರಕಾರಿ ತೊಗೊಂಡು ಇವಾಗ ಮತ್ತೆ ಊರ ಕಡೆ ಹೋಗೋಣ ಅಂತ ಬಂದವು. ಹಾಗೆ ಅಲ್ಲಿಂದ ಬಂದು ಇವಾಗ ಅವರೆಕಾಯಿ ಬೀಳ್ಸ್ಕೊಂಬರೋಣ ಅಂದ್ಬಿಟ್ಟು ಮತ್ತೆ ಅವರೆಕಾಯಿ ಬೀಳ್ಸೋಕ್ಕೆ ಅಂತ ಬಂದವು. ಅಂದರೆ ಇವಾಗ ನಾವು ಅವರೆಕಾಯಿ ತಿಂತಾ ಇರೋದು, ಎಲ್ಲರೂ ಕೂಡ ಅವರೆಕಾಯಿ ತಿಂದು ಮುಗಿಸ್ಬಿಟ್ಟಿದ್ದಾರೆ. ನಮ್ಮದ್ರಲ್ಲಿ ಇವಾಗ ಅವರೆಕಾಯಿ ಬಿಡ್ತಾ ಇದೆ. ಅಂದರೆ ಆವಾಗ ಸ್ವಲ್ಪ ಗಿಡ
ಅಷ್ಟೊಂದು ಕಾಣಿಸ್ತಾ ಇರಲಿಲ್ಲ, ಅಂದರೆ ಹೂವು ಬಿಟ್ಟಿರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಬಿಡ್ತಾ ಇದೆ ಹೂವು ಎಲ್ಲ, ಅವರೆಕಾಯಿ ಹೂವು ಮತ್ತು ಅವರೆಕಾಯಿ ಕೂಡ. ಹಾಗಾಗಿ ಅಂದರೆ ಇಷ್ಟೇ ಹಾಕ್ಕೊಂಡಿರೋದು. ಅದು ರಾಗಿ ಇದರಲ್ಲಿ ಮಾಡ್ಕೊಂಡಿದ್ವು ಅವರೆಕಾಯಿ, ಆದರೆ ಅಷ್ಟು ಚೆನ್ನಾಗಿ ಅದು ಬರಲಿಲ್ಲ ಅವರೆಕಾಯಿ ಗಿಡ ಎಲ್ಲ. ಅದು ರೋಗ ಆಗಿ ಹೋಗ್ತು. ಹಾಗಾಗಿ ಇವಾಗ ಇಷ್ಟರಲ್ಲೇ ಇವಾಗ ಅವರೆಕಾಯಿ ನಾವು ತಿನ್ನಬೇಕು. ಹಾಗಾಗಿ ಅಂದರೆ ಇದನ್ನು ಇಕ್ಕೋಕ್ಕಾಗಲ್ಲ ಮುಂದೆ ನೆಕ್ಸ್ಟು, ಅಂದರೆ ಮಾರ್ಕೆಟಿಂದ ತಂದು ಹಾಕ್ಕೋಬೋದು. ಇವಾಗ ದುಡ್ಡು ಕೊಟ್ಟು ತೊಗೊಳ್ಳೋದು ಕಡಿಮೆ ಆಗುತ್ತೆ, ಅಂದರೆ ದುಡ್ಡು ಕೊಟ್ಟು ತಿನ್ನೋದು ಸ್ವಲ್ಪ ಇದು. ಅಂದರೆ ಇವಾಗ ಒಂದು ₹50 ₹50 1 ಕೆಜಿ ಆ ಥರ, ₹100 ಒಂದೂವರೆ ಕೆಜಿ, 2.5 ಕೆಜಿ ಸಾರಿ ಆ ಥರ ಕೊಡ್ತಾ ಇದ್ದಾರೆ. ಹಾಗಾಗಿ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ನಾವೇ ನೋಡಿ ಈ ಥರ ಹಾಕ್ಕೊಂಡಿದ್ದೀವಿ. ಅಂದರೆ ಹಳ್ಳಿ ಕಡೆ ಎಲ್ಲರೂ ಕೂಡ ಹಾಕ್ಕೊಂಡಿರ್ತಾರೆ, ಆದರೆ ನಾವು ಹೋದ ವರ್ಷ ಆಚೆ ವರ್ಷ ಎಲ್ಲ ಚೆನ್ನಾಗಿ ಹಾಕಿದ್ವು. ಆದರೆ ಈ ವರ್ಷವೇ ಪೂರ್ತಿ ಸ್ವಲ್ಪ ಕಮ್ಮಿ ಆಗಿರೋದು. ಅಂದರೆ ಬೀಜ ಹಾಕಿದ್ದೀವಿ, ಮತ್ತೆ ವ್ಯವಸಾಯದಲ್ಲಿ ಇದು ಮಾಡಿಸಿದ್ದಾರೆ ಮಾವ. ಅದು ಚಿಲ್ಕವರೆ, ಅಂದರೆ ಈ ನೀರಾವರಿ ಅವರೆಕಾಯಿ ಅಂತೀವಲ್ಲ, ಅದು ಹಾಕ್ಸಿದ್ದಾರೆ ಮಾವ. ನೋಡೋಣ ಅದು ಚೆನ್ನಾಗಿ ಆಗುತ್ತಾ ಅಂತ. ಹಾಗಾಗಿ ಅದ್ರ ಒಳಗಡೆ ಹೋಗೋಕ್ಕಾಗಲ್ಲ. ನಾನು ಹೊರಗಡೆನೇ ಎಲ್ಲ ಬಿಡಿಸ್ಕೊತಾ ಇದ್ದೆ. ನಮ್ಮ ಮನೆಯವ್ರ ಒಳಗಡೆ ಹೋಗಿ ಅವರೆಕಾಯಿನೆಲ್ಲ, ಅಂದರೆ ಅದು ಫುಲ್ ದಟ್ಟವಾಗಿರೋದ್ರಿಂದ ಒಳಗಡೆ ಏನಿದೆ ಅಂತಲೇ ಭಯ ಆಗ್ಬಿಡುತ್ತೆ ಹೊರಗಡೆಯಿಂದನೇ ನೋಡಿ. ಹಾಗಾಗಿ ನಮ್ಮ ಮನೆಯವರೇ ಒಳಗಡೆ ಹೋಗಿ ಇವಾಗ ಅವರೆಕಾಯಿನೆಲ್ಲ, ಅಂದರೆ ಸ್ವಲ್ಪ ಚಿಕ್ಕ ಕವರ್ ತಂದುಬಿಟ್ಟಿದ್ವು ಅಂತ ಸ್ವಲ್ಪನೇ ಬಿಡಿಸ್ಕೊಂಬಂದ್ವು. ಅಂದರೆ ಡೈಲಿ ತೋಟದ ಹತ್ರ ಬರ್ತಾ ಇರ್ತೀವಲ್ಲ, ಹಾಗಾಗಿ ಬಿಡಿಸ್ಕೊಬಂದ್ರೆ ಆಯಿತು, ಫ್ರೆಶ್ ಆಗಿರೋ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪನೇ ಬಿಡಿಸ್ಕೊಂಡು ಬಂದ್ವು. ಅಷ್ಟರಲ್ಲಿ ನಮ್ಮ ಮನೆಯವ್ರ ಚಪ್ಪಲಿ ಕಿತ್ತೋಗಿದೆ ಅಂತ ಅದನ್ನೆಲ್ಲ ಅವ್ರು ರೆಡಿ ಮಾಡ್ಕೊತಾ ಇದ್ರು. ಅಂದರೆ ಡೈಲಿ ಯೂಸಿಗೊಂದು ಇರುತ್ತಲ್ಲ, ಹಾಗಾಗಿ ಅದು ಅವಾಗವಾಗ ಕಿತ್ತೋಗ್ತಾ ಇರುತ್ತೆ. ಹವಾಯಿ ಚಪ್ಪಲಿನೇ ಹಳ್ಳಿ ಕಡೆ ಜಾಸ್ತಿ ಯೂಸ್ ಮಾಡೋದಲ್ಲ, ಹಾಗಾಗಿ ಅವರು ಅದನ್ನೆಲ್ಲ ಇದು ಮಾಡಿಕೊಂಡು ಹಾಗೆ ಅಲ್ಲಿಂದ ತೋಟದ ಕಡೆಯಿಂದ ಬಂದವು. ಬರಬೇಕಾದ್ರೆ ಈ ಕಡೆ ಇಲ್ಲಿ ಅಂದರೆ ಅವರೆಕಾಯಿ ಕಿತ್ತಿರ್ತೀವಲ್ಲ, ಅದು ಒಂಥರ ಸ್ಮೆಲ್ಲು, ಮತ್ತು ಅಕಸ್ಮಾತಾಗಿ ಬಟ್ಟೆಗೆ ಮುಚ್ಕೊಂಡ್ರೆ ಮುಗೀತು, ಅದು ಅವರೆಕಾಯಿ ಸ್ಮೆಲ್ ಬರ್ತಾನೆ ಇರುತ್ತೆ. ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ನೀರು ಬಿಟ್ಟಿದ್ರು. ಅಂದರೆ ಇವಾಗ ಲೈನ್ ನಮ್ಮದೇ ಇತ್ತಲ್ಲ, ಹಾಗಾಗಿ ಅಲ್ಲಿ ನಲ್ಲಿಲಿ ನೀರು ಬರ್ತಾಯಿತ್ತು. ನಲ್ಲಿ ನೀರು ಕೈ ಎಲ್ಲ ತೊಳ್ಕೊಂಡು ಹೋಗೋಣ, ಎಷ್ಟು ಕೈ ತೊಳೆದ್ರೂ ಕೂಡ ಅದು ಸ್ವಲ್ಪ ಜಿಡ್ಡು ಎಣ್ಣೆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವ್ರು ತೊಳ್ಕೊಂಡ್ರು. ಇವಾಗ ನಾನು ಸ್ವಲ್ಪನಾದರೂ ತೊಳ್ಕೊಳ್ಳೋಣ, ಅಂದರೆ ಬಟ್ಟೆ ಮುಟ್ಟಿದ್ರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅಂತ ಮನೆಗೆ ಹೋಗಿ ಸೋಪ್ ಹಾಕೊಂಡು ತೊಳ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ನೀರೆಲ್ಲ ತೊಳ್ಕೊತಾ ಇದ್ದೆ. ನೀರಲ್ಲಿ ಕೈಯೆಲ್ಲ ತೊಳ್ಕೊತಾ ಇದ್ದೆ. ಹಾಗೆ ಇವಾಗ ನಮ್ಮದ್ರಲ್ಲಿ ನೋಡಿ ಹಲಸಿನಕಾಯಿ ಈ ಥರ ಸ್ಟಾರ್ಟ್ ಆಗಿದೆ. ಹಾಗೆ ನೋಡಿ ಅಡಿಕೆ ಗಿಡ ಎಲ್ಲ, ಅಂದರೆ ಹಿಂದಿನ ಲಾಗಲೆಲ್ಲ ತೋರಿಸ್ತಾ ಇದ್ದೀನಿ ನಾನು ತೋಟದಾಗೆಲ್ಲ. ಇವಾಗ ಬಂದು ಮತ್ತೆ ಶೇರ್ ಮಾಡಿದೆ. ಇವಾಗ ಹಲಸಿನಕಾಯಿ ನೋಡಿ ಇವಾಗ ಇಷ್ಟಿಷ್ಟು ಆಗಿದೆ. ಅಂದರೆ ಹಲಸಿನ ಹಣ್ಣು ಮುಸ್ಕೊಂತೀವಲ್ಲ ಸಾಂಬಾರು ಮಾಡೋಕ್ಕೆಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಸಾಂಬಾರು ಮಾಡೋದಕ್ಕಿಂತ ಇದು ಚೆನ್ನಾಗಿರುತ್ತೆ ಇದ್ರದ್ದು ಹಣ್ಣು. ಹಾಗಾಗಿ ನಮ್ಮದ್ರಲ್ಲೇನೋ ಈ ಗಿಡದಲ್ಲಿ ಜಾಸ್ತಿ ಕೀಳಲ್ಲ, ಇನ್ನೊಂದು ಗಿಡ ಇದೆಯಲ್ಲ ಮುಸ್ಕಿದ್ರೆ ಆ ಗಿಡದಲ್ಲಿ ಕೀಳ್ತೀವಿ. ಇವಾಗ ನೋಡಿ ಇಷ್ಟಿಷ್ಟಿದೆ. ಲಾಸ್ಟ್ ಫೈನಲ್ ತನಕ ಇದು ಬಿಡ್ತಾ ಇರುತ್ತೆ. ಇವಾಗ ಆಲ್ರೆಡಿ ನಾವು ಹಲಸಿನ ಹಣ್ಣು ಒಂದು ತಿಂದುಬಿಟ್ಟಿದ್ದೀವಿ. ಹಲಸಿನ ಹಣ್ಣು ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ ನಮ್ಮ ಕಡೆ. ಈ ಪೂರ್ತಿ ಒಂದು ತೋಟ ಇದೆಯಲ್ಲ, ಇವತ್ತು ಬಿತ್ತನೆ ಮಾಡಿದ್ದಾರೆ. ಅಂದರೆ ಜೋಳ ಮುಸ್ಕಿನ ಜೋಳ ಅಂತೀವಲ್ಲ, ಆ ಜೋಳ ಮತ್ತು ಅವರೆಕಾಯಿನೂ ಕೂಡ ಹಾಕಿದ್ದಾರೆ. ಈ ಮುಸ್ಕಿನ ಜೋಳ ಮತ್ತು ಮೇವಿಗೆ, ಅಂದರೆ ಇವಾಗ ಹಸುನೂ ಇದೆ ಮತ್ತು ಮೇಕೆ ಮರಿ ಕುರಿ ಮರಿನೂ ಇದೆ ಅಲ್ಲ, ಹಾಗಾಗಿ ಎಷ್ಟೇ ಮೇವು ಹಾಕಿದ್ರು ಬೇಗನೆ ಖಾಲಿ ಆಗಿಬಿಡುತ್ತೆ ಅಂತ ಇದು ಪೂರ್ತಿ ಪಟ್ಟಿ ಹಾಕಿದ್ದಾರೆ ಮುಸ್ಕಿನ ಜೋಳನ. ಅದನ್ನು ಅಂದರೆ ಟ್ಯಾಕ್ಟ್ರಿಲಿ ಹಾಕ್ಸಿದ್ದಾರೆ, ಏನು ಇದರಲ್ಲಿ ಹಾಕ್ಸಿಲ್ಲ. ಹಾಗೆ ನೋಡಿ ನಾನು ಒಂದು 2-3 ವರ್ಷ ಆಯಿತು ಅನಿಸುತ್ತೆ, ಲಸ್ಸು ಅವ್ನು ಚಿಕ್ಕವನಿದ್ದಾಗ ಹುಷಾರಿಲ್ಲ ಅಂತ ಅವತ್ತಮ್ಮ ಮೋಸಂಬಿನ ತಂದು ಕೊಟ್ಟಿದ್ರು. ಬೀಜ ಸುಮ್ಮನೆ ಉಣಿದ್ದೆ. 2-3 ಮೋಸಂಬಿ ಗಿಡ ಉಟ್ಕೊಂಡಿತ್ತು, ಒಂದು ಸರಿ ಬರಲಿಲ್ಲ. ಹಾಗಾಗಿ ಇನ್ನೆರಡು ಹಾಕಿದ್ದೀವಿ. ಇನ್ನು ಇವಾಗ ಚಿಗುರ್ತಾ ಇದೆ. ಸ್ವಲ್ಪ ರೋಗ ಬಿದ್ದು ಇದಾಗ್ಬಿಟ್ಟಿತ್ತು. ಇದೇ ನೋಡಿ ವಾಟ್ರ್ ಆಪಲ್ ಗಿಡ. ಇನ್ನೇನು ಸ್ವಲ್ಪ ಅಷ್ಟೇ, ಇನ್ನೊಂದು ವರ್ಷ ಎಷ್ಟು ವಾಟ್ರ್ ಆಪಲ್ ಬೇಕಾದರೂ ಬಿಡುತ್ತೆ. ಅವತ್ತು ನಾನು ತಿಂದೆ ವಾಟ್ರ್ ಆಪಲ್, ಅದು ಶೇರ್ ಮಾಡಬೇಕಾಗಿತ್ತು. ಅದು 2 ಗೊಂಚಲು ಇತ್ತಷ್ಟೇ. ಹಾಗೆ ಸಪೋಟ ಗಿಡ ಎಲ್ಲ ಇವಾಗ ಚೆನ್ನಾಗಿ ಬೆಳೀತಾ ಇದೆ. ಇವೆಲ್ಲ ಗಿಡಗಳು ಆನ್ಲೈನಲ್ಲೇ ತರಿಸಿದ್ವಿ. ಹಿಂದಿನಲಾಗಲೆಲ್ಲ ತಿಳಿಸಿದ್ದೀನಿ, ಅಂದರೆ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀನಿ ಅಂತ. ಹಾಗೆ ನೋಡಿ ಅಲ್ಲಿಂದ ಇವಾಗೆಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದಕ್ಕೆ ಇವಾಗೆಲ್ಲ ಅಡಿಕೆ ಗಿಡಕ್ಕೆ ನೋಡಿ ಈ ಥರ ಸುಣ್ಣ, ಮೈದಾ, ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಗಿಡಗಳಿಗೆಲ್ಲ ಹಾಕ್ತಾ ಇದ್ದಾರೆ. ಅಂದರೆ ನಮ್ಮ ಅಡಿಕೆ ಗಿಡಕ್ಕೆಲ್ಲ ಅಷ್ಟೊಂದೇನು ಇದಾಗಲ್ಲ, ಬಿಸಿಲಾಗಲ್ಲ. ಅಂದರೆ ಮಧ್ಯೆ ತೆಂಗಿನಕಾಯಿ ಗಿಡನೂ ಇದೆಯಲ್ಲ, ಹಾಗಾಗಿ ನಾವು ಈ ಥರ ಏನು ಬೆಣ್ಣ ಎಲ್ಲ ಹೊಡೆದಿಲ್ಲ. ಅಂದರೆ ಜಾಸ್ತಿ ಬಿಸಿಲು ಬಂದಾಗ ಮಾತ್ರ ಅದು ತಡ್ಕೊಳಕ್ಕಾಗಲ್ಲ, ಫುಲ್ ಎಲ್ಲೋ ಆಗಿಬಿಡುತ್ತೆ ಅಂತ ಇವಾಗೆಲ್ಲ ಸುಣ್ಣ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೈದಾ ಹಾಗೆ ಬೆಲ್ಲ ಎಲ್ಲ ಹಾಕ್ಕೊಂಡು ಇವಾಗ ಅಡಿಕೆ ಗಿಡಕ್ಕೆಲ್ಲ ಹೊಡಿತಾ ಇದ್ದಾರೆ. ಹಾಗೆ ಅಷ್ಟರಲ್ಲಿ ಮಾವನು ಬರ್ತೀನಿ ಅಂದ್ರಲ್ಲ, ಅಂದರೆ ಮಾವ ಇಲ್ಲೇನೇ ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಗಾಗಿ ಅವರು ಬರ್ತಾರಂತ ಸ್ವಲ್ಪ ಹೊತ್ತು ಕಾಯ್ತಾ ಇದ್ವು. ಅಷ್ಟರಲ್ಲಿ ಮಾವ ಕೂಡ ಬಂದರು. ಇವಾಗ ಇನ್ನೇನು ಹಳ್ಳಿ ಕಡೆ ಬಂದವು, ಅಂದರೆ ನಮ್ಮ ಮನೆ ಕಡೆ ಬಂದು ಇವಾಗ ಅಲ್ಲಿಂದ ಕಿತ್ಕೊಂಬಂದಿದ್ದಂತಹ ಇವಾಗೆಲ್ಲ ಅವರೆಕಾಯಿನೆಲ್ಲ ಬೀಳ್ಸ್ಕೊತಾ ಇದ್ದೀನಿ.
ಮಾವ ಬಂದಿದ್ರಲ್ಲ ಹಾಗಾಗಿ ಲಸು ಅಲ್ಲಿಂದ ಎಲ್ಲ ಅಂದರೆ ಮಾವ ಮಿಷಿನ್ ಹೊಡಿಯೋಕೆ ಹೋಗ್ತಾರೆ. ಯಾವ ಕೆಲಸ ಅಂದರೆ ಮಿಷಿನ್ ಹೊಡಿಯೋದು. ಈ ಜಾಸ್ತಿ ಕಳೆ ಇರುತ್ತಲ್ಲ ಅದಕ್ಕೆಲ್ಲ ಮಿಷಿನ್ ಹೊಡಿಯೋಕ್ಕೆ ಅಂತ ಹೋಗ್ತಾರೆ. ಅಲ್ಲಿಂದ ಇವಾಗ ಬಂದ್ರಲ್ಲ ಮಾವ ಅಷ್ಟರಲ್ಲಿ ಅಂದರೆ ಬಟ್ಟೆ ಚೇಂಜ್ ಮಾಡ್ತಾರೆ ಅಲ್ಲಿ ಮಿಷಿನ್ ಹೊಡಿಬೇಕಾದ್ರೆ. ಅಂದರೆ ಪೂರ್ತಿ ಅದು ಸ್ಮೆಲ್ ಬರ್ತಾ ಇರುತ್ತೆ. ಅದು ಯಾವುದ್ಯಾವುದೋ ಗಿಡಗಳಿರುತ್ತಲ್ಲ ಹಾಗಾಗಿ ಅಲ್ಲಿಂದ ಬಂದು ಇವಾಗ ಅವರೆಕಾಯಿನೆಲ್ಲ ಸುಲಿದ್ಬಿಟ್ಟು ಹಾಗೆ ಬೆಲ್ಲದ ಹಣ್ಣು ಇತ್ತಲ್ಲ ಹಾಗಾಗಿ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಇಷ್ಟು ಬೆಲ್ಲದ ಹಣ್ಣು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಹೊಡೆದ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇದು ಯಾವುದೇ ಒಂದು ಹಣ್ಣಕ್ಕಿಂತ ಜಾಸ್ತಿ ಹೆಲ್ದಿ ಹಣ್ಣಂದರೆ ಬೆಲ್ಲದಣ್ಣು. ಅಂದರೆ ಜಾಸ್ತಿ ಆಪಲ್ ತಿಂದರೆ ರೋಗ ಇರಲ್ಲ ಅಂತ ಹೇಳ್ತಾರೆ. ಆಪಲ್ ಆಗಿರ್ಬೋದು ಯಾವುದೇ ಹಣ್ಣಾಗಿದ್ದಕ್ಕಿಂತ ಈ ಬೆಲ್ಲದ ಹಣ್ಣಂತೂ ಫಸ್ಟು ಸ್ಥಾನದಲ್ಲಿದೆ. ಆದರೆ ಕೆಲವೊಬ್ರಿಗೆ ಗೊತ್ತಿರಲ್ಲ, ಬೆಲ್ಲದ ಹಣ್ಣು ತಿನ್ನಲ್ಲ ಕೆಲವೊಬ್ಬರು, ಆಪಲ್ಲೇ ತಿಂತಾರೆ. ಅಂದರೆ ಆಪಲಲ್ಲಿ ಜಾಸ್ತಿ ಇದಿರುತ್ತೆ ಅಂತ. ಆಪಲ್ಗಿಂತ ಜಾಸ್ತಿ ಪ್ರೋಟೀನ್ ಆಗಿರ್ಬೋದು, ಕ್ಯಾಲ್ಶಿಯಂ ಪ್ರತಿಯೊಂದು ಇದು ಕೂಡ ಬೆಲ್ಲದ ಹಣ್ಣಲ್ಲಿದೆ. ಜಾಸ್ತಿ ಬೆಲ್ಲದ ಹಣ್ಣು ಹಳ್ಳಿ ಕಡೆ ಸಿಗ್ತಾ ಇರ್ತದೆ. ಕೆಲವೊಬ್ಬರು ತಿನ್ನಲ್ಲ, ಅದನ್ನು ಹಾಗೆ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ನಾವಂತೂ ಬೆಲ್ಲದ ಹಣ್ಣು ಒಂದಿದ್ರೂ ಕೂಡ ಜ್ಯೂಸ್ ಮಾಡೇ ಕುಡಿತೀವಿ. ಅಂದರೆ ನಾವು ಕುಡಿಲಿಲ್ಲ ಅಂದರೂ ಮಕ್ಳಿಗೆ ಕುಡಿಸ್ತೀವಿ. ತುಂಬಾ ಹೆಲ್ದಿ ಫುಡ್ಡು, ಅಂದರೆ ಹೆಲ್ದಿ ಒಂದು ಹಣ್ಣು ಅಂದರೆ ಅದು ಬೆಲ್ಲದ ಹಣ್ಣು ಅನ್ಬೋದು. ಹಾಗಾಗಿ ನೋಡಿ ಇವಾಗ ಎಲ್ಲ ಹಣ್ಣುಗಳ್ನೂ ಕೂಡ ಇವಾಗ ತೆಗ್ದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದು ತುಂಬ ಗಟ್ಟಿ ಬರುತ್ತೆ ಟೇಸ್ಟ್. ಅಂದರೆ ಸ್ವಲ್ಪ ಹುಳಿ ಇರುತ್ತೆ ಒಂದೊಂದು ಬೆಲ್ಲದ ಹಣ್ಣು. ಹಾಗಾಗಿ ಅದನ್ನು ಸ್ವಲ್ಪ ಜಾಸ್ತಿ ಅಂದರೆ ಎಷ್ಟು ಹುಳಿ ಇದೆಯೋ ಅದು ನೋಡಿಕೊಂಡು ನೆಕ್ಸ್ಟು ನಾವು ಬೆಲ್ಲನ ಸೇರಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಷ್ಟು ಹುಳಿ ಅನಿಸಲ್ಲ ನೋಡಿ. ಅದು ಬೆಲ್ಲದ ಹಣ್ಣು ಉಂಡೆಗಿಂತ ಅಂದರೆ ಬೀಜ ಇರುತ್ತಲ್ಲ ಅದ್ರ ಕೆಳಗಡೆ ಇರುತ್ತಲ್ಲ ಚಿಪ್ಪು, ಆ ಚಿಪ್ಪಲ್ಲಿ ಒಂಥರ ಹಣ್ಣು ಅದನ್ನು ಈ ಥರ ಸ್ಪೂನಲ್ಲೆಲ್ಲ ತೆಗ್ದು ತಿಂದರೆ ಅದೇ ಟೇಸ್ಟ್ ಜಾಸ್ತಿ. ಅದು ಜಾಸ್ತಿ ಹುಳಿ ಇರಲ್ಲ, ಚೆನ್ನಾಗಿರುತ್ತೆ ಒಂಥರ ಟೇಸ್ಟು. ಹಾಗಾಗಿ ಇವಾಗ ನೋಡಿ ಎಲ್ಲ ಬೆಲ್ಲದ ಹಣ್ಣು ಕೂಡ ಮಿಕ್ಸಿ ಜಾರ್ಗೆ ತೆಗ್ದು ಇಟ್ಕೊಂಡಿದ್ದೀನಿ. 10 ಬೆಲ್ಲದ ಹಣ್ಣಿತ್ತು, ಎಲ್ಲ ಕೂಡ ಚೆನ್ನಾಗಿತ್ತು, ಯಾವುದು ಕೂಡ ಒಂದು ಕೂಡ ಹಾಳಾಗಿರಲಿಲ್ಲ. ಅದನ್ನೆಲ್ಲ ಇವಾಗ ಒಂದು ತೆಗ್ದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 1/4 kg ಸ್ವಲ್ಪ ಜಾಸ್ತಿನೇ ಬೆಲ್ಲ ತೊಗೊಂಡು ಅದನ್ನು ಇವಾಗ ಅಷ್ಟು ಪುಡಿ ಮಾಡಿಕೊಂಡು ಇವಾಗ ಮಿಕ್ಸಿ ಜಾರ್ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಹುಳಿ ಇತ್ತು ಬೆಲ್ಲದ ಹಣ್ಣು, ಹಾಗಾಗಿ ಸ್ವಲ್ಪ ಬೆಲ್ಲ ಜಾಸ್ತಿ ತಗೊಂಡಿದ್ದೀನಿ. ಅದು ಹಾಗೆ ಏಲಕ್ಕಿನ ಕೂಡ ಹಾಕ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಬಿಟ್ರೆ ನೋಡಿ ಬೆಲ್ಲದ ಹಣ್ಣು ಜ್ಯೂಸ್ ಕೂಡ ರೆಡಿ ಆಗುತ್ತೆ. ಸಖತ್ತು ಟೇಸ್ಟಿಯಾಗಿರುತ್ತೆ. ನಂಬರ್ 1 ಫ್ರೂಟು ಮತ್ತು ಒಳ್ಳೆ ಡ್ರಿಂಕ್ ಅನ್ಬೋದು. ಹಾಗೆ ಈ ವಿಡಿಯೋನ ಇಲ್ಲಿಗೆ